ಈ ಹೋರಾಟ ಹಮ್ಮಿಕೊಂಡಿದ್ದು ಕಾರಣ ನಮ್ಮ ಕಬ್ಬಿನ ಬೆಳೆಗೆ 3,500 ರೂಪಾಯಿ ಕೊಡಬೇಕು ಅಂತ ಪ್ರತಿಯೊಬ್ಬ ರೈತ ಆಗಿರ್ಬೋದು, ಯಾರೇ ಏನೇ ಪಡಿಬೇಕಾದ್ರೆ ನಾವು ಪ್ರತಿಯೊಬ್ಬರು ಹೋರಾಟ ಮಾಡೇ ಪಡೆಯುವಂತ ಒಂದು ಪರಿಸ್ಥಿತಿ ಯಾರು ತಂದುಕೊಟ್ಟಿದ್ದು ಅಂದ್ರೆ ನಾವುಗಳೇ ಎಲ್ಲರೂ. ಸ್ವಲ್ಪ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ನಾವಿಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ 50 ದಿನ ಆಯ್ತು ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ಹೊಡಿತೀವಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷನಾಗಿ, ನಾನು ಹೋರಾಟ ಸಮಿತಿ ನಾನು ಒಬ್ಬ ಸದಸ್ಯನಾಗಿ, ನಾನು ಒಬ್ಬ ರೈತನ ಮಗನಾಗಿ, ನಂದು 4 ರಿಂದ 5 ಎಕರೆ ನಂದು ಕಬ್ಬು ಇದೆ. ಪ್ರತಿಯೊಬ್ಬ ರೈತರ ಪರಿಸ್ಥಿತಿ ಯಾವ ತರ ಇದೆ ಅನ್ನೋದು ನಮ್ಗೆ ಸಾಕಷ್ಟು ಅನುಭವ ಬರ್ತಾ ಇದೆ. ನಾವು ಏನ್ ಮಾಡ್ಬೇಕಾಗಿದೆ, ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕಂತ ಎಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಅಸತ್ಯ ಅಧರ್ಮ ಸುಳ್ಳಿನ ಆಡಳಿತ ಇಡೀ ದೇಶಾದ್ಯಂತ ಹೋಗ್ಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಚಿಂತನೆಯನ್ನು ಮಾಡಿದರು ಅಣ್ಣ ಬಸವಣ್ಣನವರು. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ನಡೆದಾಡುವ ದೇವರಾದಂತ ನಮ್ಮ ಅಪ್ಪಾಜಿಯವರು ಕೂಡ, ಸಿದ್ದೇಶ್ವರ ಅಪ್ಪಾಜಿಯು ಕೂಡ ಒಂದು ಪ್ರತಿಯೊಬ್ಬರಿಗೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವೆಲ್ಲರೂ ಒಂದು ಪ್ರಾಮಾಣಿಕರಾಗಬೇಕು, ಸತ್ಯತನದಿಂದ ಇರಬೇಕಾಗ್ಯದ, ನಿಯತ್ ಇರಬೇಕಾಗ್ಯದ ಅನ್ನುವಂಥದ್ದು ಅವ್ರು ಹೇಳಿ ಅವರು 85 ವರ್ಷದಿಂದ ಹೋದ್ರು. ನಾವು ದಿನಾಲು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಅರಿವು ಇಲ್ದಂಗೆ ನಾವು ಬದುಕ್ತಾ ಇದ್ದೀವಿ. ನಿಸರ್ಗ ಪ್ರತಿಯೊಬ್ಬರಿಗೂ ಸಾಕಷ್ಟು ದಿನಾಲು ಕಲಿಸ್ಕೊಡ್ತಾ ಇದೆ. ಅವರು ಎಲ್ಲಿ ನಮ್ಮ ತರ ಅವರು 2 ನಂಬರ್ ಮಾಡ್ಕೊತಿದ್ರೆ ನಿಸರ್ಗ, ಗಾಳಿ, ನಾವು ಎಷ್ಟು ಅನ್ಯಾಯ ಕೆಲಸ ಮಾಡ್ತಿದ್ರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಭೂಮಿ ತಾಯಿ ಎಷ್ಟೇ ಅನ್ಯಾಯ ಕೆಲಸ ಮಾಡ್ತಾ ಇದ್ರು ತಮ್ಮ ಭೂಮಿ ತಾಯಿ ಯಾರೊಬ್ಬರಿಗೂ ಅನ್ಯಾಯ ಮಾಡಲಾರ್ದೆ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಇವತ್ತು ನೀರಾವರಿಯನ್ನು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಈ ನಿಸರ್ಗ ದೇವತೆಯವರು 80 ಲಕ್ಷ ಜೀವರಾಶಿಗಳಿಗೆ ನಮಗೆಲ್ಲರಿಗೂ ಹುಟ್ಟಿಸಿದ್ದಾರೆ ಅವರು. ಆದ್ರೂ ನಮ್ಮ ಎಲ್ಲರಿಗೂ ನಾನು ಬದುಕಿಸಿದ್ದೀನಿ ನನ್ನ ಮಕ್ಕಳಂತ ಹೇಳಿ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಎಷ್ಟು ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಡೀ ಜಗತ್ತೇ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ನಾವು ಮನುಷ್ಯರಾದಂತವ್ರು ನಾವು ಯಾವ ಟೈಪ್ ನಾವು ಇಲ್ಲಿ ನಡ್ಕೊಳ್ತಾ ಇದ್ದೀವಿ ಅನ್ನೋಂಥದ್ದನ್ನು ನಾವು ಪ್ರತಿಯೊಬ್ಬರು ಅರಿಬೇಕಾಗಿದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಹೇಳಬೇಕಾಗಿದೆ. ನಾವು ಜನಪ್ರತಿನಿಧಿಗಳನ್ನ ಎಂತರಿಗೆ ಆಯ್ಕೆ ಮಾಡ್ತಾ ಇದೀವಿ ಅಂದ್ರೆ ಅವರು ಸಾಕಷ್ಟು ಶ್ರೀಮಂತರಿರ್ಬೇಕು, ಅವ್ರನ್ನ